ರಸ್ತೆಗಳೆಲ್ಲ ಜನಗಳೆಲ್ಲ ಏನು ಸಾಲಾಗಿ ಓಲಾ ಭಾರತ್ ಮಾತೆಗೆ ಜೈ, ಗಾಂಧೀಜಿಗೆ ಜೈ ಅಂದ್ಕೊಂಡು ಧ್ವನಿಯನ್ನು ಕೂಕೊಂಡು ಮೆರವಣಿಗೆ ನಡೆಸಕ್ಕೆ ಬಂದರು. ಸ್ವತಂತ್ರ ಹೋರಾಟಕ್ಕೆ ಭಾಳ ಅನ್ಯಾಯ ಆಗ್ತಾಯಿದೆ. ಬಾವುಟ ತೆಗಿಯಲ್ಲ ನೀವು ಸಾಯಿಸಿದ್ರು ತೆಗಿಯಲ್ಲ ಅಂತ ಅವ್ನು ಆಟ ಮಾಡಿದಾಗ ಆಗ ನಾಗರಾಜ ಸೂಟ್ ಮಾಡೋ ಹುಡುಗರು ಸಾಯಿಸ್ಬಿಟ್ರು. ಆ ಜ್ಞಾಪಕ ಅಥವಾ ಇವತ್ತು ರಾಮಸ್ವಾಮಿ ಸರ್ಕಾರ ಅಂತ ನಮ್ಮ ದೇಶದಲ್ಲಿ ನೆನ್ಕೊಳ್ಳೋಂಗಿದೆ. ಅದನ್ನು ದಿನಪತ್ರಿಕೆಯ ವ್ಯವಸ್ಥಾಪಕರು ನಾವಿಲ್ಲೆಲ್ಲ ಬಂದು ಈ ಸಲ 82ನೇ ವರ್ಷದ ಕ್ವಿಟ್ ಇಂಡಿಯಾ ಚಳುವಳಿ ಕಾರ್ಯಕ್ರಮನ ನಡೆಸೋದಕ್ಕೋಸ್ಕರ ನಾವು ಈ ಸಂಘದಲ್ಲಿ ನಮ್ಮ ಸಂಘದ ಸಂಸ್ಥೆಯಲ್ಲಿ ಎಲ್ಲ ಸದಸ್ಯರುಗಳು ಕೂಡ ಸೇರಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಸೇರಿ 82ನೇ ವರ್ಷದ ಇದಕ್ಕೋಸ್ಕರ ನಮ್ಮ ಎಲ್ಲ ಸದಸ್ಯರುಗಳು ಮತ್ತು ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಈಗ ನಮ್ಮ ಸ್ವರಾಜ್ಯ ಬರೋಕ್ಕೆ ಮುಂಚೆ ಯಾವ ರೀತಿ ಇತ್ತು, ಸ್ವರಾಜ್ಯ ಬಂದಲ್ಲಿ ಏನಾಗಿದೆ, ಸ್ವರಾಜ್ಯದ ಮಧ್ಯದಲ್ಲಿ ಏನಾಯಿತು ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ನನ್ನ ಬಾಲ್ಯದಿಂದ ಏನು ನಡೀತಾ ಅದನ್ನು ತಮ್ಮ ಮುಂದೆ ಇಡ್ತೀನಿ. ಈ 1942ನೇ ಇಸ್ವಿಲಿ ಕ್ವಿಟ್ ಇಂಡಿಯಾ ಚಳುವಳಿ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಆ ಟೈಮ್ನಲ್ಲಿ ನಾವು KR ನಗರದ ಕೃಷ್ಣರಾಜನ ಪ್ರೌಢಶಾಲೆಗಳಿಗೆ ವ್ಯಾಸಂಗ ಮಾಡ್ತಾಯಿದ್ದೆ. ಆಗ ನನ್ನ 47ರಲ್ಲಿ ನನಗೆ 15 ವರ್ಷ ವಯಸ್ಸು. ನಮ್ಮ ಊರಲ್ಲಿ ಪ್ರತಿ ಅಂಗಡಿಗಳ ಮೇಲೆ ಗಾಂಧಿಯವರ ಚರಕ, ನೂಲು ತೆಗಿತಾ ಇರ್ತಕ್ಕಂಥ ಚರಕನ ಬಾವುಟಗಳು ಅಂಗಡಿಗಳ ಮೇಲೆಲ್ಲ ಮನೆಗಳ ಮೇಲೆಲ್ಲ ಹಾರಾಡ್ತಾಯಿದ್ದವು. ನಾವು ವಿದ್ಯಾರ್ಥಿಗಳಾಗಿ ಹೋಗ್ದಾಗ ಇದೇನು ಈ ಬಾವುಟ ಎಲ್ಲ ಹಾರಾಡ್ತಾಯಿದ್ದು, ಏನಿರ್ಬೋದು ಅಂತ ಅಂತಿದ್ದೆವು. ಕಡೆಗೆ ಒಬ್ಬರು ಮಲ್ಲಪ್ಪ ಶೆಟ್ಟಿ ಅಂತ ಚಿಲ್ಲರೆ ಅಂಗಡಿಯವರು, ಅವ್ರ ಅಂಗಡಿ ಮೇಲೆ ಆಯಿತು ಬಾವುಟ. ಹೋಗಿ ಅವ್ರಿಗೆ ಕೇಳ್ದು ಇದೇನು ಈ ಬಾವುಟ ಇದೆಲ್ಲ ಅಂತ. ಆಗ ನಮಗೆ ಹೇಳಿದ್ರು, ನಾವೆಲ್ಲ ಗಾಂಧಿಯವರ ಹೋಗೊಟ್ಟು ಈ ಮನೆಗಳನ್ನೆಲ್ಲ ಗಾಂಧಿ ಚರಕ ನೂಲ್ತಾರನ್ನ ಹಾಕಿದ್ದೀವಿ. ಏನಪ್ಪ ಅಂದರೆ ದೇಶದಲ್ಲಿ ಸ್ವರಾಜ್ಯ ಬರಬೇಕು, ಬ್ರಿಟಿಷರು ಓಡಿಸ್ಬೇಕು ಅಂತಕ್ಕಂಥ ಪ್ರತಿಭಟನೆಗೋಸ್ಕರ ಸಾಂಕೇತಿಕವಾಗಿ ಧ್ವಜಗಳನ್ನ ಹಾಕಿದ್ದೀವಿ ಅಂತ ಹೇಳಿದ್ರು. ಆಗ ನಾವು ಕಾರ್ಯಕ್ರಮ ಮಾಡ್ತೀವಿ, ಆಗೆಲ್ಲ ಹುಡುಗರು ನೀವೆಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆಯಲ್ಲಿ ಹೋಗ್ಬಿಡ್ಬೇಕು ಅಂತ ನಮ್ಗೆ ಹೇಳಿದ್ರು. ಸರಿ, ನಾವು ಸ್ಕೂಲ್ಗಳಲ್ಲಿ ಓದ್ತಾ ಇರಬೇಕಾದ್ರೆ ಚಳುವಳಿ ಇದ್ದಕ್ಕಿದ್ದಂಗೆ ಶುರು ಆಯಿತು. ರಸ್ತೆಗಳೆಲ್ಲ ಜನಗಳೆಲ್ಲ ಏನು ಸಾಲಾಗಿ ರೈತರು, ಅಂಗಡಿಯವರು, ವರ್ತಕರು, ವಿದ್ಯಾರ್ಥಿಗಳು, ದೊಡ್ಡ ದೊಡ್ಡ ಕಾಲೇಜು ವಿದ್ಯಾರ್ಥಿಗಳು ಎಲ್ಲ ಕೂಡ ಸಂಘಟನೆಗೆ ಓಲಾ ಭಾರತ್ ಮಾತೆಗೆ ಜೈ, ಗಾಂಧೀಜಿಗೆ ಜೈ ಅಂದ್ಕೊಂಡು ಕ್ವಿಟ್ ಇಂಡಿಯಾ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ನಮಗೆ ಸ್ವರಾಜ್ಯವನ್ನು ಕೊಡಿ, ನಮ್ಮ ದೇಶವನ್ನು ನಾವೇ ರಾಜ್ಯಭಾರ ಮಾಡ್ಕೊತೀವಿ, ನಾವು ಶಕ್ತರಾಗಿದ್ದೀವಿ, ಅಶಕ್ತರಲ್ಲ ಅಂತಕ್ಕಂಥ ಧ್ವನಿಯನ್ನು ಕೂಕೊಂಡು ಮೆರವಣಿಗೆ ನಡೆದಾಗ ಸ್ಕೂಲ್ ಬಂದು ನಮ್ಮ ಕಾಲೇಜ್ ಬಂದರು. ನಾವು ಕಾಲೇಜಿನ ಮುಖ್ಯೋಪಾಧ್ಯಾಯರು ನಮ್ಮನ್ನು ಹೋಗಬೇಡಿ ತಡೆದ್ರು. ನಾವು ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನು ಮಾಡ್ದೋ ಅಂದರೆ ಕಿಚಿ ಗಾಜಿನಲ್ಲಿ ನುಗ್ಸಿ ಈಜು ಓಡ್ಬಂದು ನಾವೊಂದು 20 ಜನ ಹುಡುಗರು ಓಡ್ಬಂದು ಅವ್ರ ಜೊತೆ ಸೇರಿಕೊಂಡು ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಈ ಪೊಲೀಸರು, ಆಗ ಚಡ್ಡಿ ಪೊಲೀಸು, ಮಂಡಿಗಂಟೆ ಚಡ್ಡಿ ಹಾಕ್ಕೊಂಡು ಸೊಂಟೆಗೆಲ್ಲ ಬೆಲ್ಟ್ ಹಾಕ್ಕೊಂಡು ಅಂತ ಪೇಟ ಹಾಕೊಂಡಿರ್ತಂಥ ಪೊಲೀಸರು, ಅವರು ಕೆಟ್ಟ ಮಾತುಗಳೇ ನಿಮಗೆಲ್ಲ ಸ್ವರಾಜ್ಯ ಆಗಬೇಕು, ಹುಡುಗರು ಓದೋಕೆ ಹೋಗರು, ನಿಮಗೆ ಅವ್ರು ಏನಾರು ಮಾಡ್ಕೊತಾರೆ ಅಂತ ನಮಗೆಲ್ಲ ಎದುರಿಸೋರು. ಇಲ್ಲೆಲ್ಲ ನಾವು ಕೂಡ ವಿದ್ಯಾರ್ಥಿಗಳು ಭಾಗಿಯಾಗ್ತೀವಿ, ನೀವೇನು ಮಾಡ್ತೀರಿ ಮಾಡ್ಕೊಳ್ಳಿ ಅಂದ್ಕೊಂಡು ನಾವು ಮುನ್ನುಗ್ದೋ ಅವ್ರ ಜೊತೆಯಲ್ಲಿ. ಕೂಡ ಏನು ಮಾಡಿದ್ರು ಅವರು, ಈ ಹುಡುಗರು ಏನು ಮಾತು ಕೇಳೋಕ್ಕಿಲ್ಲ ಅಂದ್ಬಿಟ್ಟು ವ್ಯಾನಲ್ಲಿ ತುಂಬ್ಕೊಂಡು ಹೋಗ್ಬಿಟ್ಟು ಹುಣಸೂರು ತಾಲೂಕಿನಲ್ಲಿ ಕಾಕನಕೋಟೆ ಕಾಡು ಅಂತಿತ್ತು, ಕಾಡಿನಲ್ಲಿ ತೊಗೊಂಡೋಗಿ ನಮ್ಮ ಒಂದು 20 ಜನ ಹುಡುಗರನ್ನ ತೊಗೊಂಡೋಗಿ ಬಿಟ್ಬಿಟ್ರು. ಸರಿ, ಅವ್ರು ಬಿಟ್ಬಿಟ್ಟು ನಮ್ಮನ್ನು ಬಾಕಿ ದೊಡ್ಡ ಇದನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದರು. ನಾವು ಏನು ಮಾಡುವ, ಕಾಡಿಂದ ಒಂದು 25 ಕಿಲೋಮೀಟ್ರ್ ಆಯಿತು, 20 ಜನ ಆಯಿತು. ಎಲ್ಲ ನಡ್ಕೊಂಡು ಬಂದು ನಮ್ಮ ಮನೆಗಳು ಸೇರಿಕೊಂಡು KR ನಗರದಲ್ಲಿ ಮನೆಗಳು ಸೇರಿಕೊಂಡು ಹಾಗೆ ನಡೀತಾ ಇತ್ತು. ಅದು ಬಂದು ನಮ್ಮ ಕಾಕನಕೋಟೆ ಕಾಡಿಗೆ ಹೋಗಿ ಪೊಲೀಸರ ಬವಳಿ ಮಕ್ಕಳು ಸೋಳ್ಬೇಕು, ನಿಮಗೆ ಯಾಕೆ ಹುಡುಗರು ಓದೋದು ದುಡ್ಡು ಅಂತ ಬರೋದು ಹಿಂಸೆ ಕೊಟ್ಟರು. ಸರಿ ಅಂದ್ಬಿಟ್ಟು ನನ್ನ ಪಾಡಿಗೆ ಅದು 42 ಇಸ್ವಿ ಕಳೀತು. ಆಮೇಲೆ 47 ಇಸ್ವಿಗೆ ಬಂತು. ಆಗ ದೊಡ್ಡ ಚಳುವಳಿಯಾಗಿ 47 ಆಗಟ್ಟು 15ನೇ ಮಧ್ಯರಾತ್ರಿ ಒಳಗೆ ಬ್ರಿಟಿಷರು ಇವರು ಗಾಂಧಿಯವ್ರ ನೇತೃತ್ವ ಹೋರಾಟ ಇದು ನಿಲ್ಲಕ್ಕಿಲ್ಲ, ಇದು ಭಾಳ ಕ್ರೂರವಾದ ಜನಸಮೂಹ, ಈ ಸಮೂಹದಲ್ಲಿ ನಾವು ಬದುಕೋಕ್ಕಾಗಲ್ಲ, ಆ ಸ್ವರಾಜ್ಯ ಕೊಟ್ಬಿಡ್ತೀವಿ, ನಿಮ್ಮ ರಾಜ್ಯ ನೀವೇ ಆಡಳಿತ ಮಾಡ್ಕೊಳ್ಳಿ ಅಂತ ಬ್ರಿಟಿಷರು ಮಾತು ಕೊಟ್ಬಿಟ್ಟು ನಮಗೆ ಸ್ವರಾಜ್ಯ ಕೊಟ್ಬಿಟ್ಟು
ಆದರೆ ನಮಗೆ ಕೆ.ಸಿ. ರೆಡ್ಡಿಯವ್ರ ಕಾಲದಲ್ಲಿ ನಮಗೆ ಸ್ವರಾಜ್ಯ ಸಿಕ್ತು. ಗಾಂಧಿಯವರ ನೇತೃತ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ನಂತರ ಎಚ್ ಇ ದಾಸಪ್ಪ, ನಿಜಲಿಂಗಪ್ಪ, ಟಿ ಮರಿಯಪ್ಪ, ಎಚ್ ಎಂ ಚನ್ನಬಸಪ್ಪ, ಕೆ ಜಿ ಭಾಷ್ಯಮ್ಮು ಇಂಥ ಮಹಾಮಾನೀಯರೆಲ್ಲ ಇದ್ದು. ಆಗ ಎಮ್ ಎನ್ ಜೋಯಿಸರು, ತಗೊಳ್ಳೋ ರಾಮಚಂದ್ರರು, ಇಂಥವರೆಲ್ಲ ತಾತಯ್ಯನವರು ಇಂಥವರೆಲ್ಲ ಸೇರಿಕೊಂಡಿದ್ರು. ಆಗ ನಾವು ಅವ್ರ ಜೊತೆ ಸೇರಿಕೊಂಡು ಹೋರಾಟ ಮಾಡಿ ಸ್ವರಾಜ್ಯನ ಕೊಟ್ಟು ಇದೇ ಸುಬ್ರಾಯ ಕೆರೆ ಮೈದಾನದಲ್ಲಿ ಅಲ್ಲಿ ಅಲ್ಲಿಗಟ್ಟದೆ ಅಲ್ಲಿ ಘೋಷಣೆ ಮಾಡೋದು ಸ್ವರಾಜ್ಯ ಕೊಟ್ಟಿದ್ದೀವಿ ಅಂತ ಆಯಿತು. ಆಗ ಮೊದಲನೇ ಅದು ಕೆ.ಸಿ. ರೆಡ್ಡಿಯವರು ಮುಖ್ಯಮಂತ್ರಿಗಳಾದ ನಮ್ಮ ದೇಶಕ್ಕೆ ಆಯಿತು. ಸ್ವರಾಜ್ಯ ಬಂದಮೇಲೆ ಏನಾಯಿತು, ಮಹಾರಾಜಗಳು, ದೇಶಿ ರಾಜಗಳು, ಹೈದರಾಬಾದು, ನಿಜಾಮ, ಗೋವಾ, ಮೈಸೂರು, ಹೀಗೆ ಬೇಕಾದ ರಾಜ ಸಂಸ್ಥೆಗಳಿದ್ದ ರಾಜ್ಯ ಅವರೆಲ್ಲರೂ ನಾವು ಒಪ್ಪಕ್ಕಿಲ್ಲ, ಸುಮ್ಮನೆ ಒಳಪಡಕ್ಕಿಲ್ಲ. ಈ ಸ್ವರಾಜ್ಯ ಬಂದದಕ್ಕೆ ನಾವು ಇಂಡಿಪೆಂಡೆಂಟಾಗಿ ನಾವು ಸ್ವತಂತ್ರ ದೇಶ ರಾಜ್ಯಭಾರ ಮಾಡ್ಕೊಂಡು ಹೋಯ್ತು ಅಂತ ಮಹಾರಾಜಗಳಿಗೆ ಒಪ್ಪಿಗೆ ಇತ್ತಿಲ್ಲ. ಎಲ್ಲರೂ ಆಗೇನಾಗಿತ್ತು, ಮಹಾರಾಜರು ಒಪ್ಪಳಿ ಅಂದ್ಬಿಟ್ಟು ಮೈಸೂರು ಚಲೋ ಅಂತ ಕಾರ್ಯಕ್ರಮ ಶುರು ಮಾಡಿಕೊಂಡು ಇಲ್ಲಿ ಹೋರಾಟ ಮಾಡಿದಾಗ ನಾವೆಲ್ಲರೂ ಕೆ ಆರ್ ನಗರದಿಂದ ಬರ್ತಾ ಬಿಳ್ಕೆರೆಗೆ ಅಂತ ಬಂದಾಗ ಪೊಲೀಸರು ಬಂದು ನಮ್ಮನ್ನು ಅರೆಸ್ಟ್ ಮಾಡಿದ್ರು. ನಿಮಗೆಲ್ಲ ಯಾಕೋ ದೇಶ ಬೇಕು ಅಂತ. ಆಗ ನಮ್ಮನ್ನೆಲ್ಲ ಬಿಳ್ಕೆರೆ ಅಂತ ಪೊಲೀಸ್ನವ್ರು ಅರೆಸ್ಟ್ ಮಾಡಿಕೊಂಡು ನಮ್ಮನ್ನು ಇಲ್ಲಿ ಹ್ಯಾಮಿಲ್ಟನ್ ಬಿಲ್ಡಿಂಗಲ್ಲಿ ಇಟ್ಟು ಆಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಕೋರ್ಟ್ನವರಿಗೆಲ್ಲ ಜೈಲಿಗೆ ಹಾಕಿ ಅಂತ ಆದೇಶ ಕೊಟ್ಟಾಗ ನಮ್ಮೊಂದು 20 ಜನ 40 ಜನ ಇದ್ದು, 40 ಜನಕ್ಕೂ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕೋದು. ಆಗ ಒಟ್ಟು 800 ಜನ ಇದು ಮೈಸೂರು ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಸೇರಿ 800 ಜನ ಜೈಲಲ್ಲಿದ್ದು. ಮಹಾರಾಜರು ಒಪ್ಕೊಂಡು ಆಯ್ತಪ್ಪ, ನಾವು ನಿಮ್ಮ ಸಂವಿಧಾನ ಕೊಟ್ಬಿಡ್ತೀವಿ, ನಿಮ್ಮ ಒಕ್ಕೂಟಕ್ಕೆ ಸೇರ್ಕೊತೀವಿ ಅಂತ ಮಹಾರಾಜ ಆಶ್ವಾಸ ಕೊಟ್ಟು ಅವತ್ತಿಂದ ನೀವು ಇದಾಗಿದ್ದು. ಕೆ.ಸಿ. ರೆಡ್ಡಿ ಅನ್ನೋರು ಇವರು ಡಾಕ್ಟರ್ ಹೀಗೆ ಸ್ವರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ 40ನೇ ಇಸ್ವಿ ಘಟನೆ ಏನಪ್ಪ ಅಂತಂದರೆ, ಕಾಲೇಜಲ್ಲಿ ಓದ್ತಾ ಇದ್ದ ಹುಡುಗ ರಾಮಸ್ವಾಮಿ ಅಂತ ಇದ್ದರು. ಈಗ ರಾಮಸ್ವಾಮಿ ವೃತ್ತಾಗಿದೆ. ಅಲ್ಲಿ ಗುಂಡು ನಾಗರಾಜ ಅವ್ರ ಟೀಚಿಯವರು ಬಾವುಟ ತೆಗೆಯಲ್ಲ ನೀವು ಸಾಯಿಸಿದ್ರು ತೆಗೆಯಲ್ಲ ಅಂತ ಅವ್ನು ಆಟ ಮಾಡಿದಾಗ ನಾಗರಾಜರು ಪೊಲೀಸರಿಗೆ ನಾವು ಮಾಡೋಂಥ ಪೊಲೀಸರು ರಿಪ್ಲೇಸ್ ಮಾಡಿದ್ರು. ಆಗ ನಾಗರಾಜ ಸೂಟ್ ಮಾಡೋ ಹುಡುಗ ಸಾಯಿಸ್ಬಿಟ್ರು. ಆ ಜ್ಞಾಪಕ ಇವತ್ತು ರಾಮಸ್ವಾಮಿ ಸರ್ಕಲ್ ಅಂತ ನಮ್ಮ ದೇಶದಲ್ಲಿ ನೆನ್ಕೊಳ್ಳೋಂಗಿದೆ. ನಾವು ಹೇಳ್ತೀವಿ ರಾಮಸ್ವಾಮಿ ಸರ್ಕಲ್ ಅಂತ ಬರೀ ಸರ್ಕಲ್ ಅಲ್ಲ, ಮಹಾರಾಜಗಳಿಗೆ 3 ಜನಕ್ಕೆ ಮಹಾರಾಜರು ಪ್ರತಿಭೆ ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಪ್ರತಿಭೆ ಎಲ್ಲರೂ ಪ್ರತಿಭೆಗೆ ರಾಮಸ್ವಾಮಿ ಒಂದು ಪ್ರತಿಭೆ ಮಾಡಿ ಆ ಸರ್ಕಲ್ ಪ್ರತಿನಿಧಿಸಿ ಅಂತ ನಾವು ಮನೆ ಮಾಡ್ಕೋತಾ ಇದ್ವಿ. ಯಾರೂ ಮನಸ್ಸು ಮಾಡ್ತಾಯಿಲ್ಲ. ಅದಕ್ಕೆ ನಾವೇ ಸ್ವತಂತ್ರ ಮಾಡಬೇಕು ಇದ್ದೀವಿ ಸಂಘದಿಂದ ತಮ್ಮ ಸ್ವಾತಂತ್ರ್ಯ. ಅದು ತಪ್ಪಾಗುತ್ತೆ ಅಂದ್ಬಿಟ್ಟು ಸರ್ಕಾರ ಮನಸ್ಸು ಮಾಡಿ ಆ ಸರ್ಕಲಲ್ಲಿ ರಾಮಸ್ವಾಮಿಯಿಂದ ಪ್ರತಿಭೆ ಮಾಡಿ ನಿಲ್ಲಿಸಿದ್ರೆ ಸ್ವರಾಜ್ಯ ಸಾರ್ಥ ಆಗುತ್ತೆ ಅಂತ ನನಗೆ ಅನ್ನಿಸ್ತಾರೆ. ಆಯಿತು, ಸ್ವರಾಜ್ಯ ಬಂತು. ಆದರೆ ಸ್ವರಾಜ್ಯ ಬಂದು ಏನಾಗಿದೆ, ಯಾವ ಉದ್ದೇಶಕ್ಕೆ ಸ್ವರಾಜ್ಯ ಬಂತು ಅದು ಈಗಿರ್ತಾ ಇಲ್ಲ. ಸ್ವರಾಜ್ಯ ಬಂದು ದೇವರಾಜ ಅರಸೋ ಕಾಲದವರೆಗೆ ಚೆನ್ನಾಗಿ ರಾಜ್ಯಭಾರ ನಡೀತು. ದೇವರಾಜ ಸೋಮೇಲೆ ಬಂದಂಥ ಸರ್ಕಾರಗಳು ಒಂದೂ ಸರಿಯಾಗಿ ಜನಗಳಿಗೆ ಅನುಕೂಲ ಮಾಡ್ತಾಯಿಲ್ಲ. ಅಷ್ಟು ಕಾಲದಲ್ಲಿ ನಿಜಗಪ್ಪದೆ ಕಡಾಳ್ ಮಂಜಪ್ಪನವ್ರ ಕಾಲದಲ್ಲೆಲ್ಲ ಭಾಳ ರಾಜ್ಯಭಾರ ಚೆನ್ನಾಗಿ ನಡೀತಾ ಇತ್ತು. ಸ್ವತಂತ್ರ ಬರೋಕ್ಕೆ ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಏನಪ್ಪ ಆಯಿತು ಅಂದರೆ, ಅವರು ತಾವು ಬೇಕಾದ ಸಾಂಬಾರು ಪದಾರ್ಥಗಳು ಮಾತ್ರ ತೊಗೊಂಡು ಹೋಗ್ತಾಯಿತ್ತು ಹೊರತು ಇನ್ನೇನು ಬಿಡ್ತಾಯಿತ್ತಲ್ಲ. ನಮಗೆ ಬಿಟ್ಟು ಆಯಿತು. ನಮ್ಮ ಕಾಲದಲ್ಲಿ ಎಲ್ಲ ಈಗ ಕೃಷ್ಣರಾಜ ಒಡೆಯರ್ ಇದ್ದರು, ಚಾಮರಾಜ ಒಡೆಯರ್ ಇದ್ದರು, ಎಂತೆಂಥ ಕೆಲಸ ಮಾಡಿದೆ. ಕೃಷ್ಣರಾಜ ಒಡೆಯರು ಈ ಥರ ವಿಶ್ವೇಶ್ವರಯ್ಯದಿಂದ ಕನ್ನಂಬಳಿ ಕಟ್ಟಿ ಆಯ್ತಾ ಇತ್ತಿಲ್ಲ. ಸ್ವರಾಜ್ಯ ಬರೋಕ್ಕೆ ಮುಂಚೆನೇ ಆಗಿದ್ದು. ಇವರು ನಾವು ಮಾಡಿದೆ ಹೇಳ್ಕೊತಾರೆ, ಯಾರೂ ನಾವು ಮಾಡಿಲ್ಲ. ಸ್ವರಾಜ್ಯ ಬರೋಕ್ಕೆ ಮುಂಚೆ ನಾವು ಭಾಳ ಸುಭಿಕ್ಷವಾಗಿದ್ದವು. ನಮ್ಮ ಸ್ವರಾಜ್ಯ ಬರೋಕ್ಕೆ ಮುಂಚೆ ರೈತರು ಬೆಳೆ ಒಂದು ರೂಪಾಯಿಗೆ 12 ಸೇರು ಅಕ್ಕಿ, ಒಂದು ರೂಪಾಯಿಗೆ 32 ಸೇರು ರಾಗಿ, ಒಂದು ಸೇರು ಬೆಣ್ಣೆಗೆ 4 ಆಣೆ ಇತ್ತು. ಈಗ 4 ಕೆಜಿಗೆ ಎಷ್ಟು ಹಂಗಾಗಿದೆ. ಸ್ವರಾಜ್ಯ ಬರೋಕ್ಕೆ ಮುಂಚೆ ಜನ ಎಷ್ಟು ಸುಖವಾಗಿ ಸಂತೋಷವಾಗಿದ್ದೋ ಹಂಗಂತ ಅದು ನಮಗಿಂತ ಹಿರಿಯರು ಹೇಳೋರು ಇರಲಿಲ್ಲ. ಈಗ ನಮಗೀಗ 97 ವಯಸ್ಸು. ಅದು ಏನೋ ಜ್ಞಾಪಕ ಇದ್ದಷ್ಟು ಹೇಳ್ತಾ ಇದ್ದೀನಿ. ಈಗಿನ ಸರ್ಕಾರಗಳು ಸರಿಯಾಗಿ ನಡೆಸ್ಕೊಳ್ಳಿ. ಉದಾಹರಣೆಗೆ ಈಗ ಬಾಂಗ್ಲಾದೇಶದಲ್ಲಿ ನೋಡಿ, ಅವರು ಸರಿಯಾಗಿ ಮಾಡ್ಕೆ ಅಲ್ಲಿ ರಕ್ತಕ್ರಾಂತಿಯಾಗಿ ಅವರು ದೇಶ ಬಿಟ್ಟೋಡೋದು. ಹಾಗೆ ನಮ್ಮ ಇಂಡಿಯಾ ದೇಶದಲ್ಲೂ ಕೂಡ ಇದು ಕ್ರಾಂತಿಯಾಗಿ ಜನ ಈ ಭ್ರಷ್ಟ ರಾಜಕಾರಣಿಗಳನ್ನು ಒಮ್ಮನೆ ಓಡ್ಸಂಗೆ ಮಾಡಿ ಬ್ರಿಟಿಷನಿಗೆ ಭಾರತ ಬಿಟ್ಟು ತೊಲಗಿರಿ. ಅದೇ ರೀತಿ ಕರ್ನಾಟಕದಿಂದ
ಇಡೀ ಭಾರತದಲ್ಲಿ ಇರ್ತಕ್ಕಂಥ ಭ್ರಷ್ಟ ರಾಜಕಾರಣಿಗಳೆಲ್ಲ ಭಾರತವನ್ನು ಬಿಟ್ಟು ಹೋಗಿ ಯುವಕರಿಗೆ ರಾಜ್ಯಭಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆಂದೋಲನ ಮಾಡಬೇಕು ಅಂತ ನಾವು ಯುವಕರಿಗೆ ಕರೆ ಕೊಡ್ತಾಯಿದ್ವಿ. ಯುವಕರು ಹೋಗೊಡ್ತಾ ಇಲ್ಲ. ಯಾಕೆ ಹೋಗೊಡ್ತಾ ಇಲ್ಲ ಅಂದರೆ, ಒಬ್ಬ ಹುಡುಗ ಇರ್ತಾನೆ, ಇವನು ಮತ್ತು ನಮ್ಮ ಕಡೆಯವರು, ಇವ್ರು ನಮ್ಮ ಜಾತಿಯವರು, ಇವ್ರು ನಮ್ಮ ಕಡೆಯವನು, ಅಲ್ಲೇ ಅವ್ನು ಲಿಂಗಾಯತವರು, ಇವ್ರು ಸಜ್ಜನ ಕ್ಯಾಸ್ಟ್ನವರು, ಅಂದ್ಬಿಟ್ಟು ಹುಡುಗರು ವಿದ್ಯಾರ್ಥಿಗಳು ಹೋಗ್ತಾರೆ. ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾದರೆ ಈ ದೇಶನ ಮತ್ತೆ ಬ್ರಿಟಿಷರು ಬಿಟ್ಟು ತೊಲಗಿ ಅಂತ ಹೇಳಿದ ರೀತಿ ಒಂದು ದೊಡ್ಡ ಆಂದೋಲನ ಮಾಡಿ ಯುವಕರು, ಆಗ ಸರ್ಕಾರ ಒಳ್ಳೆಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಯುವಕರು ರಾಜ್ಯಭಾರ ಮಾಡೋದು, ವಯಸ್ಸಾದವ್ರನ್ನ ಮನೆಗೆ ಕಳಿಸಿ ಈಗ ಮನೇಲಿ ತಂದೆ ತಾಯಿ ಇರ್ತಾರೆ, ವಯಸ್ಸಾದ್ಮೇಲೆ ಅವ್ನು ಸರಿಯಾಗಿ ನೋಡಿದ ಮಕ್ಕಳು ಆಗ್ಬಾರ್ದು, ಆ ಥರ ಆಗಿದೆ ಈಗ ಪರಿಸ್ಥಿತಿ. ಯುವಕರು ಎದ್ದು ದೊಡ್ಡ ಆಂದೋಲನ ಮಾಡಿ ಪ್ರತಿಯೊಬ್ಬರು ರೈತರೇ ಆದಿಯಾಗಿ ರೈತರು ಚಳುವಳಿ ಮಾಡ್ತಾರೆ. ಇದಕ್ಕೆ ಅದಲ್ಲ, ರೈತರು, ಯುವಕರು, ವ್ಯಾಪಾರ ಎಲ್ಲ ಒಟ್ಟಿಗೆ ಎಲ್ಲ ಸಮಾಜದವ್ರು ಸೇರಿಕೊಂಡು ಭ್ರಷ್ಟರಾಜಗಳು ಓಡಿಸೋದಕ್ಕೆ ತಯಾರಾಗಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆಯಾಗಿ ಕೇಳ್ಕೊತಾ ಇದ್ದೀನಿ. ಈಗ ಯಾವ್ಯಾವ ಚಳವಳಿ ನೀವು ಭಾಗವಹಿಸಿದ್ರಿ? ಅದೇ 42ನೇ ಕ್ವಿಟ್ ಇಂಡಿಯಾ ಚಳವಳಿ, ಮೈಸೂರು ಚಳವಳಿ ಮತ್ತು ದೇಶಕ್ಕೆ ಸ್ವರಾಜ್ಯ ಬರಬೇಕಂತ ಗಾಂಧಿ ಚಳವಳಿ ಮಾಡಿದ್ರೆ ಅದರೊಳಗೆಲ್ಲ ಭಾಗವಹಿಸಿದ್ವಿ. ನಿಮ್ಮ ಜೊತೆ ಯಾವ್ಯಾವ ನಾಯಕರಿದ್ರು ಅವಾಗ? ದೇವರಾಜ ಇದ್ದರು, ಎಚ್.ಎಂ. ಚನ್ನಬಸಪ್ಪ ಇದ್ದು, ಟಿ ಮರಿಯಪ್ಪ ಇದ್ದು, ನಿಂಜಲಿಂಗಪ್ಪ ಇದ್ದು, ಯಶೋದಾಸಪ್ಪ ಇದ್ದು, ಯಶೋಧರಮ್ಮ ಇದ್ದರು, ಮತ್ತು ತಗಡೂರು ರಾಮಚಂದ್ರ ಇದ್ದು, ಇನ್ನೂ ಮುಂತಾದ ಮಾನ್ಯರೆಲ್ಲ ಇದ್ದರು. ಆಗ ಅವ್ರ ಜೊತೆಲ್ಲ ಹುಡುಗರು ಅವರೆಲ್ಲ ದೊಡ್ಡವರು ಅವ್ರ ಜೊತೆ ಓಡಾಡ್ಕೊಂಡಿತ್ತು. ನಾವು ಮೈಸೂರು ಜೈಲಿಗೆ ಹಾಕ್ದಾಗಲ್ಲ ಸಿದ್ಧಲಿಂಗಯ್ಯ, ಟಿ ಮರಿಯಪ್ಪ, ಎಚ್ ದಾಸಪ್ಪ, ಚನ್ನಬಸಪ್ಪ, ಎಚ್.ಎಂ. ಚನ್ನಬಸಪ್ಪ, ಟಿ ಮರಿಯಪ್ಪ ಇವರೆಲ್ಲ ನಮ್ಮ ಜೊತೆಯಲ್ಲಿ ಮೈಸೂರಿನಲ್ಲಿ ಜೈಲಲ್ಲಿತ್ತು. ಅವ್ರನ್ನ ಕೆಲವ್ರನ್ನೆಲ್ಲ ಮೈಸೂರಿನಲ್ಲಿ ಹುಡುಗರು ಜಾಸ್ತಿ ಆಗಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಇವರೆಲ್ಲ ಅಂದ್ಬಿಟ್ಟಾಗ ಹಿರಿಯವರನ್ನೆಲ್ಲ ಬೇರೆ ಬೇರೆ ಜೈಲಿಗೆ, ನಿಜಾಗ ಬಂದ ಬಳ್ಳಾರಿ ಜೈಲಿಗೆ ಹಾಕಿದ್ರೆ ಈಗ ಜೈಲು ಬೇರೆ ಬೇರೆ ಜೈಲಿಗೆ ದೊಡ್ಡವ್ರನ್ನ ಲೀಡರ್ಸ್ಗಳು ಕಳಿಸ್ಬಿಟ್ಟು ನಮ್ಮ ಹುಡುಗರನ್ನೆಲ್ಲ ಭಾಳ ಯಾವುದೋ ರೀತಿಯಲ್ಲಿ ಇತ್ತು. ಮರಿಸ್ವಾಮಿ ಅಂತ ಒಬ್ಬ ಜೈಲು ಸುಬ್ಬಟ್ಟಿದ್ದ, ಅವಾಗೆಲ್ಲ ನಾವೆಲ್ಲ ಸರಿಯಾಗಿ ಊಟ ಕೊಡು ಅಂತ ಎಲ್ಲ ಎಲ್ಲ ಅಮಾಸೆಯಿಂದ ಅರ್ಧ ಮುಖ ಕಪ್ಪಿತ್ತು. ಅಮಾಸೆಯಿಂದ ಅವ್ನಿಗೆ ಬೈದು ಜಗಳ ಮಾಡಿ ಸರಿಯಾಗಿ ಊಟ ಕೊಡೋಂಗೆ ಮಾಡಿದ್ರು. ಆಗ ಎಚ್.ಎಂ. ಚನ್ನಬಸಪ್ಪ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದು, ಅವರು ನಮಗೆಲ್ಲರೂ ಹೊರಗಡೆ ಊಟ ತರಿಸಿ ಕೊಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ಕೊಡ್ತಾಯಿದ್ರು. ಜೈಲಲ್ಲಿ ಸರಿಯಾಗಿ ನಮಗೆ ಊಟ ಕೊಟ್ಟು ತಿಂಡಿ ಕೊಡ್ತಿದ್ದ, ಭಾಳ ತೊಂದರೆ ಕೊಡ್ತಿದ್ರು. ಅದನ್ನೆಲ್ಲ ಪರಿಹರಿಸು ಚನ್ನಬಸಪ್ಪ ಅನ್ನೋದು. ಆಮೇಲೆ ಈ ಸ್ವತಂತ್ರ ಉದ್ಯಾನವನ ಮಾಡಿದಿರುವಲ್ಲಿ ಯಾವ ಕಾಲದಲ್ಲಿ ಆಗಿದ್ದು ಉದ್ಯಾನವನ? ಗೊತ್ತು, ಅದಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಯೋಗ ನಮಗೆ ಅದ್ರ ಬಗ್ಗೆ ಮಾತಾಡ್ತಾರೆ, ಕರಿತೀನಿ ಅವ್ರನ್ನ. ನೀವು ಇನ್ನೇನಾದ್ರೂ ಹೇಳೋದಿದ್ರೆ ನಿಮ್ಗೆ ಸರ್ಕಾರಕ್ಕೆ, ನಿಮ್ಗೆ ಹೋರಾಟಗಾರರಿಗೆ ಏನಾದ್ರು ಅದ್ರ ಬಗ್ಗೆ ನಾವು ಹಿಂದೆ 2 ವರ್ಷದಿಂದ ನಮ್ಮ ಸ್ವಾತಂತ್ರ್ಯ 150 ಜನ ಇದ್ದು ಈ ಸಂಘದಲ್ಲಿ. ಇವತ್ತಿನ ದಿವಸ ಎಲ್ಲ ತೀರೋಗಿ ಒಂದು 4-5 ಜನ ಗಂಡಸಿದ್ದೀವಿ. ತೀರೋದಂಥ ಸ್ವಾತಂತ್ರ್ಯ ಹೋರಾಟಗಾರರ ಹೆಂಡತಿಯರುಗಳ ಪೆನ್ಷನ್ ಬರ್ತಾಯಿದೆ. ಆದರೆ ಈ ಸರ್ಕಾರ ಸರಿಯಾಗಿ ನಮಗೆ ಪೆನ್ಷನ್ಗಳನ್ನ ಕೊಡ್ತಾಯಿಲ್ಲ. ನಾವು 2 ವರ್ಷದಿಂದ ನಮಗೆ ಕೊಡ್ತಾಗ ಸಾಲಕ್ಕಿಲ್ಲ, ವೃದ್ಧಾಪ್ಯ ಆಗಿದೆ, ಕಾಸು ಖರ್ಚುಗಳಿಗೆ ಸಾಲಲ್ಲ. ಇವರಿಂದ ನಾವು ಸ್ವರಾಜ್ಯ ಬಂತು, ನಾವು ಎಲ್ಲ ಇವರು ಅದು ಋಣ ತಿಂತಾ ಇದ್ದುಕೊಂಡು ಇರ್ತಕ್ಕಂಥ ಫ್ರೀಡಮ್ ಸ್ವಲ್ಪ ಬೇರೆಷ್ಟು ಜನ ಇದ್ದೀವಿ. ಹೆಂಗಸೇ ಜಾಸ್ತಿ ಇದ್ದಾರೆ, ಗಂಡಸೇ ಹೆಚ್ಚಿಗೆ ಇಲ್ಲ. ಅದನ್ನ ಈ ಸಂಭಾವನೆ 10,000 ರೂಪಾಯಿ ಬರ್ತಾಯಿದ್ದನ್ನ ಹೆಚ್ಚು 15,000 ರೂಪಾಯಿ ಕೊಡಬೇಕು. ಸೇವಾ ಸಂಸ್ಕಾರಕ್ಕೆ 10,000 ರೂಪಾಯಿ ಕೊಡಬೇಕು ಅಂತ ನಮ್ಮ ಕೇಳಿಕೊಂಡ್ರು ಕೂಡ ಸರ್ಕಾರ ಹೋಗ್ಬಿಟ್ಟಿಲ್ಲ. ಈಗಲಾದರೂ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಮನಸ್ಸು ಮಾಡಿ ನಮಗೆ BJP ಸರ್ಕಾರ ಕೊಡಲಿಲ್ಲ, ಅವ್ರು ಕೇಳಿ ಸಾಕಾಯಿತು. ಈಗ ಈ ಸಿದ್ದರಾಮಯ್ಯನವ್ರ ಸರ್ಕಾರ, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಮನಸ್ಸು ಮಾಡಿ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವಧನ ಹೆಚ್ಚಿಸ್ಕೊಟ್ಟು ನಮ್ಮ ಸಂಧ್ಯಾ ಕಾಲದಲ್ಲಿ ಸತ್ತವರಿಗೆ 10,000 ಶವ ಸಂಸ್ಕಾರಕ್ಕೆ ಕೊಡಬೇಕು ಅಂತ ಕೇಳಿಕೊಂಡು ಭಾಳ ಕೃತಜ್ಞತೆಯಿಂದ ದೈವದಿಂದ ಸಿದ್ದರಾಮಯ್ಯನ ಬಗ್ಗೆ ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಸಂಬಳನ ಹೆಚ್ಚಿಸ್ಕೊಡ್ಬೇಕು, ತಿಂತಿದ್ರೆ ಕರೆಕ್ಟಾಗಿ ಬರಬೇಕು. DC ಆಫೀಸಿಂದ ಬರಬೇಕು. ಅಲ್ಲಿ ಗುಮಾಸ್ತರು ಸರಿಯಾಗಿ ಕೆಲಸ ಮಾಡಿದೆ 1 ತಿಂಗಳು 2 ತಿಂಗಳು 3 ತಿಂಗಳು ಮಾಡ್ತಾರೆ. ಕೆಲವು ವರ್ಷಾನುಗಟ್ಟೆ ನಿಂತೋಗಿದೆ ಪೆನ್ಷನ್ನು. ಅದನ್ನೆಲ್ಲ ಸರಿಪಡಿಸಿ ಪ್ರತಿ ತಿಂಗಳು ಬರೋ ರೀತಿ ಅವಕಾಶ ಮಾಡಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ಕೊತಾ ಇದ್ವಿ. ಸ್ವತಂತ್ರ ಹೋರಾಟಕ್ಕೆ ಭಾಳ ಅನ್ಯಾಯ ಆಗ್ತಾಯಿದೆ. ಸಕಾಲಕ್ಕೆ ಪೆನ್ಷನ್ ಬರ್ತಾಯಿಲ್ಲ. ಆ ಪೆನ್ಷನ್ ಬರೋದಕ್ಕೆ DC ಸರಿಯಾದ ಕ್ರಮ ತೊಗೊಂಡು ಸರ್ಕಾರ ಅವರಿಗೆ ಸರಿಯಾದ ಆದೇಶ ಕೊಡೋಕ್ಕೆ ಮಾಡಿಕೊಡ್ಬೇಕು ಅಂತ ಸರ್ಕಾರನ ಸವಿನಯದಿಂದ ಪ್ರಾರ್ಥಿಸ್ಕೊತಾ ಇದ್ದೀವಿ ಸಂಘದವರು ವತಿಯಿಂದ.